ನೋಡಿ. ಹಾಯ್ ಕ್ರಿಕೆಟರ್ಸ್, ಇವತ್ತು ನಾನು ಆಫ್ ಸ್ಪಿನ್ ಒಂದು ಹುಡುಗಂದು ಬಾಲಿಂಗ್ ತೋರಿಸ್ತೇನೆ ನೋಡಿ. ಇಷ್ಟು ದಿವಸ ನಿಮಗೆ ನಂದು ಲೆಗ್ ಸ್ಪಿನ್ನು ಮತ್ತು ಸ್ಪೀಡ್ ಬಾಲರ್ಸು ತೋರಿಸಿದ್ದೆ. ಆಫ್ ಸ್ಪಿನ್ನು ಅಕ್ಯುರೇಟ್ ಆ್ಯಕ್ಷನ್ನು ಹೇಗೆ ಅಂತ ತೋರಿಸ್ತೀನಿ. ಸೊ ಏನು ಹುಡುಗ ಹೆಸರು ತಮ್ಮ ನಿಂದು? ನಚಿಕೇತ್. ಏನು ಮಾಡ್ತೀಯ ಬಾಲಿಂಗು? ನೀನು ತಮ್ಮ ಹೆಸರು? ವಿಶಾಲ್. ಇವ್ರದ್ದು ಜೂನಿಯರ್ಸು RRCC ಅಂತ ಇಲ್ಲಿ ಕ್ಲಬ್ಬು, ಇಲ್ಲಿ ಪ್ರಾಕ್ಟೀಸ್ ಮಾಡೋದು. ಫಸ್ಟ್ ನಾವು ಈ ಒಂದು ಫುಟ್ ಮೂಮೆಂಟು ಮತ್ತು ಸ್ಪಿನ್ನು ನೋಡೋಣ ಬ್ಯಾಕ್ ಸೈಡಿಂದ. ಹಾಂ, ನೋಡಿದಲ್ಲ, ಸ್ಪಿನ್ನು ನೆಕ್ಸ್ಟ್ ಆಗುತ್ತೆ. ಫಸ್ಟು ಫುಟ್ ಮೂಮೆಂಟು. ಈ ಹುಡುಗಂದು ಕಾಲು ಹೇಗೆ ಬರ್ತಾಯಿದೆ ಅಂದರೆ, ಮತ್ತೊಂದು ಸಲ ಬಾಲ್ ಹಾಕಿ ತೋರಿಸ್ತೇನೆ. ಆಫ್ ಸ್ಪಿನ್ ಹಾಕಬೇಕಾದ್ರೆ ಲೆಗ್ ಸ್ಪಿನ್ ಹಾಕಬೇಕಾದ್ರೆ ಬಾಲು ಕಾಲು ಹಿಂಗೆ ಫ್ರಂಟ್ ಫುಟ್ ಏನಿದೆ ಇಟ್ಟ ಮೇಲೆ ಲೆಫ್ಟ್ ಲೆಗ್ಗನ್ನು ರೈಟ್ ಲೆಗ್ಗನ್ನು ಲಿಫ್ಟ್ ಮಾಡಬೇಕು. ಆವಾಗ ಎಲಿವೇಶನ್ ಸಿಗುತ್ತೆ. ಮತ್ತೊಂದು ಸಲ ಮಾಡ್ತೀಯಾ ಫ್ರಂಟಿಂದ? ಈ ಬಾಲಲ್ಲೇ ಹಾಕು. ಸೈಡಿಂದ ತೋರಿಸ್ತೇನೆ, ಈಸಿಯಾಗಿ ಹಾಕು ನೋಡಿ. ನೋಡಿದ ಲೆಫ್ಟ್ ಲೆಗ್ಗನ್ನು ಲ್ಯಾಂಡ್ ಮಾಡಿ ರೈಟ್ ಲೆಗ್ಗನ್ನು ಲಿಫ್ಟ್ ಮಾಡಬೇಕು. ಎರಡು ಕಾಲು ಒಟ್ಟಿಗೆ ಇಟ್ಟರೆ ಎಲಿವೇಶನ್ ಸಿಗೋಲ್ಲ, ಬಾಲ್ ಹಾಕಲಿಕ್ಕೆ ಡ್ರಿಪ್ ಆಗೋಲ್ಲ. ಏನು ಸ್ಪಿನ್ ಮಾಡಲಿಕ್ಕೆ ಸಿಗೋಲ್ಲ. ಸಡಿ ಬರ್ತದೆ ನೋಡಿ. ಈಗ ಹಾಂ, ಹೀಗೆ ರಿಲೀಸ್ ಮಾಡಬೇಕು. ಕಾಲನ್ನ ಏನು ರೈಟ್ ಲೆಗ್ ಇದೆ, ರೈಟ್ ಲೆಗ್ನ ಲಿಫ್ಟ್ ಮಾಡಬೇಕು. ರೈಟ್ ಲೆಗ್ ಲಿಫ್ಟ್ ಮಾಡಿಲ್ಲ, ಎರಡು ಕಾಲು ಲ್ಯಾಂಡಲ್ಲೇ ಇದ್ದಾಗ ಬಾಲ್ ನಮಗೆ ತಿರುಗಿಸ್ಲಿಕ್ಕೆ ಆಗಲ್ಲ, ನಮ್ಗೆ ಬೇಕಾದಷ್ಟು ಟರ್ನ್ ಸಿಗಲ್ಲ. ಮತ್ತೊಂದು ಸಲ ಬಾಲ್ ಹಾಕ್ಸ್ತೇನೆ. ಬಾಡಿ ಬೆಂಡ್ ಆಗಲ್ಲ ಜಾಸ್ತಿ, ಸೀದಾ ಬಾಲ್ನ ಬಿಡ್ತಾನೆ. ಈಗ ಬ್ಯಾಕ್ ಸೈಡಿಂದ ಒಂದು ಬಾಲಿಂಗ್ ಮಾಡಿ ತೋರಿಸ್ತೇನೆ, ಒಂದು ವಿಡಿಯೋ ಮಾಡಿ. ಫ್ರಂಟ್ ಫುಟ್ಟಲ್ಲಿ ಅಂದರೆ ನಾವೇನು ರೈಟ್ ಹ್ಯಾಂಡ್ ಬಾಲರ್ ಆದರೆ ಲೆಫ್ಟ್ ಲೆಗ್ ಮೇಲೆ ಲೋಡ್ ಹಾಕಿ ಬಾಲ್ನ ರಿಪ್ ಮಾಡಿದಾಗ ಇನ್ನೂ ತಿರುಗುತ್ತೆ. ನಮ್ಮ ಬಾಡಿ ಕೂಡ ಟರ್ನ್ ಆಗುತ್ತೆ. ಬಾಡಿ ಟರ್ನ್ ಆದಾಗ ಬಾಲ್ ಕೂಡ ಜಾಸ್ತಿ ಟರ್ನ್ ಆಗುತ್ತೆ. ಎಲ್ಲಿಂದ ಬಿಡ್ತಾನೆ ಇವಾಗ. ಸ್ಪಿನ್ನು ಸ್ವಲ್ಪ ಇದು ಆಸ್ಟ್ರೋ ಟರ್ಫು ಸ್ವಲ್ಪ ಅಷ್ಟೊಂದು ಆಗಲ್ಲ. ಬಟ್ ಏನಪ್ಪ ಅಂತ ಹೇಳಿದರೆ ಮ್ಯಾಚಸ್ ಎಲ್ಲ ಆಗುತ್ತೆ. ಇನ್ನೂ ಅವನು ಜೂನಿಯರು, ಮುಂದೆ ಚೆನ್ನಾಗೇ ಬಾಲ್ ಮಾಡ್ತಾನೆ. ಇಷ್ಟಿದ್ರೆ ಸಾಕು, ಈ ಏಜಲ್ಲಿ ಇಷ್ಟಿದ್ರೆ ಸಾಕು. ಇನ್ನು ನೆಕ್ಸ್ಟು ಇನ್ನೂ ಚೆನ್ನಾಗಿ ಬರ್ತಾವೆ. ಅವನಿನ್ನು 12 years old. ಇವಾಗ ನಮ್ಮ ಜೊತೆ ಮತ್ತೊಬ್ಬ ಲೆಗ್ ಸ್ಪಿನ್ನರ್ ಇದ್ದಾನೆ, ಅವನು ತೋರಿಸ್ತೇನೆ. ಹುಡುಗ ರೆಡಿ ಮಾಡೋ. ಲೆಗ್ ಸ್ಪಿನ್ ಆಲ್ಮೋಸ್ಟ್ ಬಾಡಿ ಬೆಂಡ್ ಆಗುತ್ತೆ. ಮತ್ತೊಂದು ಬಾಲ್ ಮಾಡ್ತಾನೆ ನಾವು. ಏನು ಆಫ್ ಸ್ಪಿನ್ ಹಾಕ್ದಲ್ಲ, ಒಂದು ಆ್ಯಕ್ಷನ್ ನಿಜವಾಗ್ಲೂ ನಂಗೆ ಇಷ್ಟ ಆಯಿತು. ಈ ಏಜಲ್ಲಿ ಕರೆಕ್ಟಾಗಿ ಲ್ಯಾಂಡಿಂಗ್ ಪೊಸಿಷನ್ನು, ಫುಟ್ ಲ್ಯಾಂಡಿಂಗ್ ಪೊಸಿಷನ್ ಎಲ್ಲ ಮಸ್ತ್ ಇದೆ. ಇವಾಗ ಒಂದು ಮತ್ತೊಂದು ಮಾಡಿ ತೋರಿಸ್ತೇನೆ. ಮತ್ತೊಂದು ಲೆಗ್ ಸ್ಪಿನ್ ನೀವು ಟ್ರೈ ಮಾಡೋಣ. ಸಾಕು. ಆಫ್ ಸ್ಪಿನ್ನರಾಗಲಿ ಲೆಗ್ ಸ್ಪಿನ್ನರಾಗಲಿ ಬಾಲ್ನ ಫಸ್ಟ್ ಗ್ರಿಪ್ ಮಾಡಿದರೆ ಮತ್ತು ಬಾಡಿ ಟರ್ನ್ ಮಾಡಬೇಕು. ನಾವು ಬಾಲ್ ಮಾಡ್ತಾ ಬರೀ ಬಾಲ್ ಟರ್ನ್ ಮಾಡಿದ್ದಲ್ಲ, ಬಾಡಿ ಟರ್ನ್ ಮಾಡಿದ್ದು ಕೂಡ ಚೆನ್ನಾಗಿ ಟರ್ನ್ ಸಿಗುತ್ತೆ. ಸಖತ್ ಟರ್ನು. ಲೆಗ್ ಸ್ಟಂಪ್ ಮೇಲೆ ಬಿದ್ದು ಬಾಲು ಆಫ್ ಸ್ಟಂಪಿಂಗ್ ಇದೆ ಇದು. ಮತ್ತು ಬಾಲ್ ಪಾಪ ಚೆನ್ನಾಗಿಲ್ಲ ಹುಡುಗದು. ಒಳ್ಳೆ ಬಾಲ್ SF ಎಲ್ಲ ಕೊಟ್ಟರೆ ಚೆನ್ನಾಗೇ ಬರುತ್ತೆ. ಸ್ಪಿನ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ದೆ, ಫುಲ್ಲು ಫ್ಲೈಟು. ಇಲ್ಲೇ ಪ್ರಾಕ್ಟೀಸ್ ಮಾಡೋದಾ ಇಬ್ಬರು? ನಾನು ಇಲ್ಲೇ ಕೋಚಿಂಗ್. ನನ್ನ ಫ್ರೆಂಡ್. ನೀನು ಎಲ್ಲಿ ಕೋಚಿಂಗ್ ಮಾಡ್ತೀಯಾ? ಈಗಲ್ ಕ್ರಿಕೆಟ್ ಅಕಾಡೆಮಿ. ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೆ ಪ್ರಾಕ್ಟೀಸ್? 1 ವರ್ಷ ಆಯಿತು. ನೀನು 1 ವರ್ಷದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತಲ್ಲ. ನೀನು ಬ್ಯಾಟಿಂಗು ಮಾಡ್ತಿದ್ದೆ, ಬೌಲಿಂಗು ಮಾಡ್ತಿದ್ದೆ. ಸ್ಕೂಲ್ ಟೀಮಲ್ಲಿ ಇದ್ದಾನೆ. ಯಾವ ಸ್ಕೂಲು ನಿಂದು? ನಾನು ಅದೇ ಸೆಲೆಕ್ಟ್ ಆಗಿಲ್ಲ. ಸೆಲೆಕ್ಟ್ ಆಗಿಲ್ಲ. ಈಗ ಮ್ಯಾಚ್ ಎಲ್ಲ ಆಯ್ತಾ? ಯಾವುದದು ಮ್ಯಾಚ್? ನಂದು ಸೆಕೆಂಡ್ ಡಿವಿಷನ್ ಮ್ಯಾಚ್ ಇದೆ. ಸೆಕೆಂಡ್ ಡಿವಿಷನ್ ಇದೆಯಾ? ಅಂಡರ್ 14. ನೀನು 12 years-ಆ? 11 years-ಆ ನೀನು? ನಂದು 12. ಓ, ನೀವು 1 ವರ್ಷ ದೊಡ್ಡವನಾ? ನೀನು ಕ್ಲಾಸ್ಮೇಟ್ ಚೇಂಜಾ ನೀವು? ನೀನು 5th ಅಲ್ಲಿ ಇದ್ದ, 6th ಅಲ್ಲಿ ಚೇಂಜ್. ಹಾಂ, ಸೊ ಚೆನ್ನಾಗಿ ಮಾಡ್ತಾ ಇದ್ದೆ, ಕಂಟಿನ್ಯೂ ಮಾಡಿ. ನಾನು ಬೇಕಿದ್ರೆ ಒಂದು ಲೆಗ್ ಸ್ಪಿನ್ ಮಾಡಿ ತೋರಿಸ್ಲಾ? ನಾನು ಲೆಗ್ ಸ್ಪಿನ್ ಅದು ಒಂದು ಹೇಳ್ಕೊ, ಅಲ್ಲಿಂದ ಮಾಡ್ತೀನಿ. ಬಾಲ್ ಕೊಡು.
ಇಲ್ಲಿ ನೆಕ್ಸ್ಟ್ ನಂದು ನಾಳೆ ದಿವಸ ನಮ್ಮದು ಕಂಪ್ಲೀಟ್ ಟೀಮ್ ಇಲ್ಲಿ ಬರುತ್ತೆ. ಮತ್ತೊಬ್ಬ ಫ್ರೆಂಡ್ ಬರ್ತಾನೆ ಕ್ಯಾಮ್ರಾ ವರ್ಕ್ ಮಾಡಲಿಕ್ಕೆ. ಆಗ ಇನ್ನೂ ಚೆನ್ನಾಗಿದೆ ಅದು. ಹೇಗೆಂದರೆ ಫೂಟ್ ಮೂವ್ಮೆಂಟ್ ಹೇಗೆ, ಮತ್ತು ಈಗ ಆಲ್ರೆಡಿ ನಾನು ಸ್ಪೀಡ್ ಬಾಲಿಂಗಿಂದ ತೋರಿಸಿದ್ದೀನಿ, ಇನ್ ಸ್ವಿಂಗು ಮತ್ತು ಔಟ್ ಸ್ವಿಂಗಿಂದೆಲ್ಲ ತೋರಿಸಿದ್ದೀನಿ. ಅದರಲ್ಲೂ ಫೂಟ್ ಮೂವ್ಮೆಂಟ್ ಹೇಗೆ, ರೈಟ್ ಲೆಗ್ನ ಹೇಗೆ ಡ್ರ್ಯಾಗ್ ಮಾಡಬೇಕು, ಲೆಫ್ಟ್ ಲೆಗ್ನ ಹೇಗೆ ಲ್ಯಾಂಡ್ ಮಾಡಬೇಕು, ಅದನ್ನೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಸರಿ, ಯೂಟ್ಯೂಬ್ ಚಾನಲ್ ಅದು ಟ್ರಾವೆಲಿಂಗ್ ಕ್ರಿಕೆಟರ್ ಅಂತ. ಟ್ರಾವೆಲಿಂಗ್ ಕ್ರಿಕೆಟರ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ. ಕ್ರಿಕೆಟಿನ ವೀಡಿಯೋಸ್ಗೆ ಸ್ವಲ್ಪ ಆಡಿಯನ್ಸ್.